ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನ ನಾನು ವಂದಿಸ್ತೇನೆ. ಇವತ್ತು ಒಂದು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ಜನರು, ಮಾತು ಕೊಟ್ಟವರು, ನಾಳೆ ನಿಮಗೆ ಸಹಾಯ ಮಾಡ್ತೀನಿ ಅಂದವರು, ಮತ್ತೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದವರು ನಾಳೆ ದಿನದಲ್ಲಿ ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಮತ್ತು ಇವತ್ತಿನ ದಿನದಲ್ಲಿ ಮಾತು ಕೊಟ್ಟವರು ಕೂಡ ಅವರು ನಮಗೆ ಕಾಣೆಯಾಗುತ್ತಾರೆ. ಅಂದರೆ ಈ ಲೋಕವನ್ನು ತ್ಯಜಿಸುವಂಥವ್ರು ಆಗ್ತಾರೆ, ಇನ್ನು ಕೆಲವರು ಮಾತನ್ನು ತಪ್ಪುವಂಥವ್ರು ಆಗ್ತಾರೆ. ಆದರೆ ಯೇಸು ಕ್ರಿಸ್ತನ್ ಇಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನ್ ನಿನ್ನೆ ಇದ್ದ ಹಾಗೆ ಇವತ್ತು ಇರ್ತಾನೆ. ಆತನು ಒಂದು ಸಾರಿ ವಾಗ್ದಾನ ಮಾಡಿದ್ರೆ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾನಂತ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ನಿನ್ನೆ ಇದ್ದ ಹಾಗೆ ಇವತ್ತೂ ಇರ್ತಾನೆ, ನಿರಂತರವೂ ಇರ್ತಾನೆ. ಹಾಗಾಗಿ ಆತನ ಮಾತಿನ ಮೇಲೆ, ಆತನು ಹೇಳಿದಂಥ ವಾಕ್ಯದ ಮೇಲೆ ನಾವು ಧೈರ್ಯವಾಗಿ ಭರವಸೆ ಇಟ್ಟು, ನಂಬಿಕೆ ಇಟ್ಟು ಕಾಯುವಾಗ ಈ ವಾಗ್ದಾನವನ್ನ ಕರ್ತನು ನಮ್ಮಲ್ಲಿ ನೆರವೇರಿಸುವವನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ಈ ವಾಗ್ದಾನ ನೆರವೇರಲಿ. ಗಾಡ್ ಬ್ಲೆಸ್ ಯು. ಆಮೇನ್.